ಮಧ್ಯಪ್ರಾಚ್ಯದ ಉದ್ವಿಗ್ನತೆಯ ನಡುವೆಯೂ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ. ಜಾಗತಿಕ ತೈಲ ಬಿಕ್ಕಟ್ಟಿನ ನಡುವೆಯೂ ಕೂಡ ಜನರ ಜೇಬಿಗೆ ಭಾರ ಬೀಳದಂತೆ ಸರ್ಕಾರ ತಂತ್ರವನ್ನ ಹಿಡಿದಿದೆ. ಹಾರ್ಮುಜ್ ಜಲಸಂಧಿ ಉದ್ವಿಗ್ನತೆಯ ನಡುವೆಯೂ ಕೂಡ ಭಾರತದ ಇಂಧನದ ಭದ್ರತೆ ಬಗ್ಗೆ ಕೇಂದ್ರ ಸರ್ಕಾರ ಭರವಸೆಯನ್ನ ಜನರಿಗೆ ನೀಡಿದೆ. ತೈಲ ಆಮದು ಮಾರ್ಗಗಳಲ್ಲಿ ಬದಲಾವಣೆಯಾಗಿದೆ. ಸುರಕ್ಷಿತ ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ಳುತ್ತೇವೆ ಎಂದು ಭಾರತ ಸ್ಪಷ್ಟಪಡಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಹರಿದಾಡಿದ ಆತಂಕಕ್ಕೆ ಕೇಂದ್ರದಿಂದ ಉತ್ತರ ಸಿಕ್ಕಿದೆ. ದೇಶದಲ್ಲಿ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಸಾಕಷ್ಟು ನಿಕ್ಷೇಪಗಳಿವೆ ಎಂದು ಮೂಲಗಳು ಹೇಳ್ತಾ ಇವೆ. ಹಾರ್ಮುಜ್ ಜಲಸಂಧಿಯ ಉದ್ವಿಗ್ನತೆಯ ನಡುವೆಯೂ ಇಂಧನ ಸರಬರಾಜು ಸ್ಥಿರವಾಗಲಿದೆ ಎಂದು ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಕಳೆದ 12 ವರ್ಷಗಳಲ್ಲಿ ₹110 ಹೆಚ್ಚಳ ಆಗಿದೆ. ಉಜ್ವಲಾ ಯೋಜನೆ ಫಲಾನುಭವಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಎನ್ಜಿ ಪೂರೈಕೆಯಲ್ಲೂ ಭಾರತಕ್ಕೆ ಆತಂಕ ಬೇಡ ಎಂದು ಹೆಚ್ಚುವರಿ ಸಂಗ್ರಹ ಇದೆ ಎಂದು ಹೇಳ್ತಾ ಇದ್ದಾರೆ. ಕತಾರ್ನ ರಾಸ್ ಲಫಾನ್ ಘಟಕ ತಾತ್ಕಾಲಿಕವಾಗಿ ಮುಚ್ಚಿದ್ರೂ ಕೂಡ ಭಾರತಕ್ಕೆ ಸರಬರಾಜು ಪುನರಾರಂಭವಾಗಲಿದೆ. ಅನಿಲ ಪೂರೈಕೆ ಕುರಿತಂತೆ ರಸಗೊಬ್ಬರ ಸಚಿವಾಲಯದೊಂದಿಗೆ ಉನ್ನತ ಮಟ್ಟದ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಭಾರತಕ್ಕೆ ಅನಿಲ ಪೂರೈಕೆ ಮಾಡಲು ಹಲವು ದೇಶಗಳು ಆಸಕ್ತಿಯನ್ನ ತೋರಿಸ್ತಾ ಇದ್ದಾವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸರಕು ಸಾಗಾಣಿಕೆ ಮತ್ತೆ ಆರಂಭವಾಗುತ್ತೆ. ಜಾಗತಿಕ ಮಾರುಕಟ್ಟೆಗೆ ಸ್ವಲ್ಪ ನೆಮ್ಮದಿಯನ್ನ ತಂದಿದೆ. ಇರಾನ್ ಅಧ್ಯಕ್ಷರಿಂದ ನೆರೆ ದೇಶಗಳಿಗೆ ಭರವಸೆ ನೀಡಿದೆ. ಉದ್ವಿಗ್ನತೆಯು ಕಡಿಮೆಯಾಗುವ ನಿರೀಕ್ಷೆ ಇದೆ. ಜಾಗತಿಕ ಸಂಕಷ್ಟದಲ್ಲೂ ಭಾರತದ ಇಂಧನ ತಂತ್ರ ಜನರಿಗೆ ರಿಲೀಫ್ ಅನ್ನ ನೀಡುವ ಭರವಸೆಯನ್ನ ನೀಡಿದೆ.